Hello dear students, welcome to the accountancy class. What are we going to study today? Today we are going to study double column cash book. In the last class, what you have learned? You have learned the single column cash book. How many types of cash book we are going to study in our PUC first year? 4 types. Which are those? Single column cash book, double column cash book, 3 column cash book, and finally petty cash book. Okay. ಸೊ ನೋಡ್ರಿ ಈ 4 ಕ್ಯಾಶ್ ಬುಕ್ ದಲ್ಲಿ ಆಫ್ ಕೋರ್ಸ್ ನೀವು ಯಾವ ಪ್ರಕಾರದ ಟ್ರಾನ್ಸಾಕ್ಷನ್ಸ್ ಗಳನ್ನು ಬರೀತೀರಿ? ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಓನ್ಲಿ. In the previous class, what you have learned a simple cash book where you have recorded only the cash transactions. Today we are going to learn the cash and bank transactions and how they are recorded. ನೋಡ್ರಿ, ಈಗಿನ ಕಾಲದಲ್ಲಿ ಬ್ಯಾಂಕ್ ಇರಲಾರ್ದೆ ಯಾವುದೇ ವ್ಯವಹಾರ ಮಾಡುವುದು ಪಾಸಿಬಲ್ ಇಲ್ಲ. ಅದರ್ ದನ್ ದಟ್ ಇಟ್ ಈಸ್ ಆಲ್ಸೋ ಅಡ್ವೈಸ್ಡ್ ದಟ್ ಆದಷ್ಟು ನೀವು ನಿಮ್ಮ ವ್ಯವಹಾರಗಳನ್ನು ಬ್ಯಾಂಕ್ ಥ್ರೂನ ಮಾಡಿ. ಇದರದ್ದು 2 ಲಾಭ. ಒನ್ ಅಂತರೂ ಯೋರ್ ಮನಿ ಇಸ್ ಸೇಫ್, ಓಕೆ, ಅಂಡ್ ಸೆಕೆಂಡ್ ಒನ್ ಈಸ್ ಫಾರ್ ವಾಟ್ ಎವರ್ ಟ್ರಾನ್ಸಾಕ್ಷನ್ಸ್ ಯು ಆರ್ ಡೂಯಿಂಗ್, ಎಂಟ್ರಿ ಇಸ್ ಬೀಯಿಂಗ್ ಮೇಡ್ ಇನ್ ಟು ದ ಬ್ಯಾಂಕ್ ಆಸ್ ವೆಲ್. ಸೊ ಬೈ ಚಾನ್ಸ್ ನಿಮ್ಮ ಕಡೆಯಿಂದ ಏನಾದ್ರು ಎಂಟ್ರಿ ಮಾಡೋದು ತಪ್ಪಂದ್ರೂ ಬ್ಯಾಂಕ್ ಬುಕ್ ದಾಗ ಅಥವಾ ಏನ್ ಬ್ಯಾಂಕ್ ದವರು ಪಾಸ್ಬುಕ್ ಮೇಂಟೈನ್ ಮಾಡ್ತಾರೋ ಅದರಲ್ಲಿನೂ ಅದರದ ಟ್ರಾನ್ಸಾಕ್ಷನ್ ಎಂಟ್ರಿ ಆಗ್ತೈತಿ. ಸೊ ಇನ್ ದಿಸ್ ವೇ ನೀವು ಏನ್ ಬಿಸ್ನೆಸ್ ಮಾಡಕತ್ತೀರಿ ಅದಕ್ಕೆ ಒಂದು ಡಬಲ್ ಚೆಕ್ ಆದಂಗ ಆಗ್ತೈತಿ. ಸೊ ಇಟ್ ಈಸ್ ಆಲ್ವೇಸ್ ಅಡ್ವೈಸ್ ದಟ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡೋ ಜಾಗದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಗೆ ಪ್ರೆಫರ್ ಮಾಡ್ರಿ. ಅದು ನಿಮ್ದು ವೈಟ್ ಬಿಸ್ನೆಸ್ ದಾಗೂ ಕೌಂಟ್ ಆಗ್ತೈತಿ, ಪ್ಲಸ್ ಅದರದ್ದು ಏನಿರ್ತೈತಿ ಒಂದು ಚೆಕ್ನು ಇರ್ತೈತಿ. ಚೆಕ್ ಅಂದ್ರೆ ನೀವು ಅದನ್ನ ನೋಡ್ಕೊಳಕ್ಕೂ ಆಗ್ತೈತಿ. ಬೈ ಚಾನ್ಸ್ ನೀವು ಹರಿಬರಿದಾಗ ಅಥವಾ ಅವಸರದಾಗ ಏನಾರ ಟ್ರಾನ್ಸಾಕ್ಷನ್ಸ್ ನಿಮ್ ಕ್ಯಾಶ್ ಬುಕ್ ದಾಗ ಬರೆಯೋದು ಮರ್ತೀರಂದ್ರೂ ಆ ಪಾಸ್ಬುಕ್ ದಾಗ ಅದ ಎಂಟ್ರಿ ಆಗಿರ್ತೈತಿ. ಬಿಕಾಸ್ ಅಲ್ಲಿ ಎಲ್ಲ ಆಟೋಮೇಟೆಡ್ ಇರ್ತೈತಿ. ಮತ್ತ ಅವ್ರು ಬಹಳ ಶಿಸ್ತತೆಯಿಂದ ಎಲ್ಲ ಟ್ರಾನ್ಸಾಕ್ಷನ್ಸ್ ಮೇಂಟೈನ್ ಮಾಡ್ತಾರೆ ನೋಡ್ರಿ ಬ್ಯಾಂಕ್ದವರು. ಹಂಗಾಗಿ ಅವ್ರ ಸೈಡ್ ದಿಂದ ಮಿಸ್ಟೇಕ್ಸ್ ಆಗೋದು ಬಹಳ ರೇರ್. ಯಾವಾಗಲೇ ಒಮ್ಮೆ ಏನಾದ್ರೆ ಮಿಸ್ಟೇಕ್ ಆಗಬಹುದು. ಬಟ್ ಕ್ಯಾಶ್ ಬುಕ್ ದಲ್ಲಿ ಯಾವಾಗಲೇ ಒಮ್ಮೆ ಅದು ಪಾಸಿಬಿಲಿಟಿ ಇರ್ತೈತಿ. So it is always advised for any business concern to maintain its transactions with the bank as much as possible. Plus ನೀವು ನೋಡಕತ್ತೀರಿ ದೇಶದಲ್ಲಿ ಏನ್ ಸದ್ಯ ಒಂದು ಮೂವ್ಮೆಂಟ್ ಅನ್ನು ನಡೆಯಕತ್ತೈತಿ, ಡಿಜಿಟಲ್ ಇಂಡಿಯಾ, ಕ್ಯಾಶ್ಲೆಸ್ ಬಿಸ್ನೆಸ್, ಅಂದ್ರೆ ಕ್ಯಾಶ್ ಇರ್ಲಾರ್ದ ಬಿಸ್ನೆಸ್, ನೋ ಹಾರ್ಡ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇರ್ಲಾರ್ದ ಬಿಸ್ನೆಸ್. ಸೊ ಅಲ್ಲಿ ಅವ್ರು ಏನ್ ಪ್ರಯತ್ನ ಮಾಡಕತ್ತಾರೋ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಗೆ ಪ್ರಮೋಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಕತ್ತಾರ. ಯಾಕಂದ್ರೆ ನೋಡ್ರಿ ಅದ್ರಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಅದಾವ. ಪ್ಲಸ್ ನಿಮ್ದಂತರೂ ಏನ್ ರಿಯಲ್ ಲೈಫ್ ಐತಿ, ವಾಟ್ ಎವರ್ ಯುವರ್ ಬಿಸ್ನೆಸ್ ಲೈಫ್ ಆರ್ ಯುವರ್ ಪ್ರೊಫೆಷನಲ್ ಲೈಫ್, ವಾಟ್ ಎವರ್ ಇಟ್ ವಿಲ್ ಸ್ಟಾರ್ಟ್, ಇನ್ ದ್ಯಾಟ್ ಬ್ಯಾಂಕ್ಸ್ ವಿಲ್ ಹ್ಯಾವ್ ಅ ಹ್ಯೂಜ್ ರೋಲ್ ಟು ಪ್ಲೇ ಅಗೇನ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಅ ಪರ್ಮನೆಂಟ್ ಪಾರ್ಟ್ ಆಫ್ ಯುವರ್ ಅಕೌಂಟೆನ್ಸಿ. ಸೊ ದೇರ್ಫೋರ್ ನಾರ್ಮಲಿ 99% ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ಸ್ ಎಂತ ಕ್ಯಾಶ್ ಬುಕ್ ಅನ್ನು ಮೇಂಟೈನ್ ಮಾಡ್ತಾರೋ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನ ಮೇಂಟೈನ್ ಮಾಡ್ತಾರೆ. ಸೊ ಯು ಕ್ಯಾನ್ ಆಸ್ಕ್ ಮಿ, ಮ್ಯಾಮ್ 1% ಯಾಕೆ ಬಿಟ್ರಿ? ವೈ ಡಿಡ್ಂಟ್ ಯು ಕನ್ಸಿಡರ್ 1%? ಬಿಕಾಸ್ ದೇರ್ ಆರ್ ಮೆನಿ ಬಿಸ್ನೆಸಸ್, small businesses, those who do not have the bank transactions, and therefore they go for simple cash book. And there are many other organizations which maintain 3 column cash book. ಬಟ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂದ್ರೆ ಅದು ಅನಿವಾರ್ಯ ಐತಿ. ಮ್ಯಾಕ್ಸಿಮಮ್ ಬಿಸ್ನೆಸ್ ಕನ್ಸರ್ನ್ಸ್ ಏನ್ ಮಾಡ್ತಾರೋ ಇದನ್ನ ಮೇಂಟೈನ್ ಮಾಡೇ ಮಾಡ್ತಾರೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಸಮ್ಸ್, ಸಿ ವಾಟ್ ಐ ಆಮ್ ಗೋಯಿಂಗ್ ಟು ಕವರ್ ಇನ್ ಟುಡೇಸ್ ಕ್ಲಾಸ್. ಟುಡೇಸ್ ಕ್ಲಾಸ್ ಇಸ್ ಗೋಯಿಂಗ್ ಟು ಬಿ ಲಿಟಲ್ ಲೆಂದಿ. ಐ ಆಮ್ ಗೋಯಿಂಗ್ ಟು ಕವರ್ ದ ನ್ಯೂಮೆರಿಕಲ್ ಕ್ವಶನ್ಸ್ 4, 5, 6 and 7. ನಿಮ್ ಟೆಕ್ಸ್ಟ್ ಬುಕ್ ದಾಗ ಏನ್ 4, 5, 6, 7 ಕ್ವಶನ್ ಕೊಟ್ಟಾರ, ಆ 4 ಕ್ವಶನ್ ನ ಇವತ್ತಿನ ಕ್ಲಾಸ್ ದಲ್ಲಿ ಬಿಡಿಸ್ತೀನಿ. ಬಿಡಿಸೋಕ್ಕಿಂತ ಮೊದಲ ಇದು ಮಹತ್ವದ ನೋಟ್ ನೀವು ಎಲ್ಲರೂ ನಿಮ್ಮ ನೋಟ್ಬುಕ್ ದಲ್ಲಿ ಬರೀಬೇಕು ಮತ್ತು ಇದನ್ನು ತಿಳ್ಕೋಬೇಕು. ಬಿಕಾಸ್ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ನೋಟ್, ದೆನ್ ಓನ್ಲಿ ಯುವರ್ ಆನ್ಸರ್ಸ್ ವಿಲ್ ಕಮ್ ರೈಟ್. ಇಲ್ಲಿ ಮಿಸ್ಟೇಕ್ ಮಾಡಿದ್ರಿ, ದೇರ್ ಆರ್ ವೆರಿ ಚಾನ್ಸಸ್ ದಟ್ ಯುವರ್ ಆನ್ಸರ್ಸ್ ಮೈಟ್ ಗೋ ರಾಂಗ್. ಅಂಡ್ ದಿಸ್ ಈಸ್ ಅ 12 ಮಾರ್ಕ್ಸ್ ಕ್ವಶನ್ ಇನ್ ಟು ಯುವರ್ ಎಕ್ಸಾಮ್. ಪರೀಕ್ಷೆದಲ್ಲಿ ಇಂಥವು ಕ್ವಶನ್ ಕೇಳ್ತಾರೋ. ಮತ್ತು ಎಷ್ಟು ಮಾರ್ಕ್ಸ್ ಸಲುವಾಗಿ ಬರ್ತೈತಿ ಇಂಥವು ಕ್ವಶನ್? 12 ಮಾರ್ಕ್ಸ್ ಸಲುವಾಗಿ ಇದು ಬರ್ತೈತಿ. ಅಂಡ್ ದೇರ್ಫೋರ್ ಇಟ್ ಶೋಸ್ ದಟ್ ಇಟ್ ಈಸ್ ಇಂಪಾರ್ಟೆಂಟ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ನೋಟ್. ವೆನ್ ಅ ಚೆಕ್ ಈಸ್ ರಿಸೀವ್ಡ್, ಈಗ ಇಲ್ಲಿ ತಿಳ್ಕೋರಿ, ಯಾವಾಗ ನೀವು ಚೆಕ್ ರಿಸೀವ್ ಮಾಡಾಕತ್ತೀರಿ ಈ ನೋಟ್ ಅವಾಗ ಮಾತ್ರ ಸಂಬಂಧಪಟ್ಟೈತಿ.
ಯಾವಾಗ ನೀವು ಚೆಕ್ ಅನ್ನು ಇಶ್ಯೂ ಮಾಡಾಕತ್ತೀರಿ, ಕೊಡಾಕತ್ತೀರಿ, ಅವಾಗ ಈ ಸಮಸ್ಯೆ ಇಲ್ಲ. So whatever the note is written on the board right now, it is applicable only when the check is being received. So when a check is received, it may be deposited into the bank on the same day or it may deposited on another day. Quite possible, isn't it? So ಈಗ ನಿಮ್ ಚೆಕ್ ರಿಸೀವ್ ಆಗೈತಿ, ಓಕೆ, ನಿಮ್ ಕಡೆ ಟೈಮ್ ಇತ್ತು, ನೀವು ಅವತ್ತ ಹೋಗಿ ಅದನ್ನ ಬ್ಯಾಂಕ್ದಾಗ ಹಾಕಿ ಬರ್ತೀರಿ, ಡಿಪಾಸಿಟ್ ಮಾಡಿ ಬರ್ತೀರಿ. ಬಟ್ ವಾಟ್ ಇಫ್ ಯು ಆರ್ ವೆರಿ ಬಿಸಿ? ಒಂದು ಚೆಕ್ಕಿಗೆ 6 months ವ್ಯಾಲಿಡಿಟಿ ಇರ್ತೈತಿ. 6 months ಆದ ನಂತರ ಅದು ಏನಾಗ್ಬಿಡ್ತೈತಿ, ಕ್ಯಾನ್ಸಲ್ ಆಗಿಬಿಡ್ತೈತಿ. ಸೊ ಇನ್ ದ ಸ್ಪ್ಯಾನ್ ಆಫ್ 6 months ಯು ಕ್ಯಾನ್ ಡಿಪಾಸಿಟ್ ದ ಚೆಕ್ ವೆನೆವರ್ ಯು ವಾಂಟ್. ಸೊ ದೇರ್ಫೋರ್ ಬಿಸ್ನೆಸ್ ಅಲ್ಲಿ ಏನಾಗ್ತದೆ ನೋಡ್ರಿ, ಪ್ರತಿದಿನ ಬಹಳಷ್ಟು ಟ್ರಾನ್ಸಾಕ್ಷನ್ ಆಗ್ತಿರ್ತಾವ. ಅಥವಾ ಹೀಗೂ ಆಗ್ಬಹುದು, ಸಾಯಂಕಾಲ ಹೊತ್ತದಲ್ಲಿ ಅದು ಚೆಕ್ ನಿಮಗೆ ರಿಸೀವ್ ಆಗೈತಿ ಅಂಡ್ ಯು ಕೆನಾಟ್ ಡಿಪಾಸಿಟ್ ಇಟ್ ಆನ್ ದ ಸೇಮ್ ಡೇ. ಕ್ವೈಟ್ ಪಾಸಿಬಲ್? ಎಸ್, ಇಟ್ಸ್ ಪಾಸಿಬಲ್. ಯಾಕಂದ್ರೆ ಬ್ಯಾಂಕ್ ಅದನ್ನು ಸರ್ಟನ್ ವರ್ಕಿಂಗ್ ಅವರ್ಸ್ ಇರ್ತಾವ. ಸೊ ದೆನ್ ಅವಾಗ ನೀವು ಏನ್ ಮಾಡ್ತೀರಿ, ಅಫ್ಕೋರ್ಸ್ ಅದನ್ನ ಡಿಪಾಸಿಟ್ ನೆಕ್ಸ್ಟ್ ಡೇ ಮಾಡ್ತೀರಿ. ಸಪೋಸ್ ನೆಕ್ಸ್ಟ್ ಡೇ ಹಾಲಿಡೇ ಐತಂದ್ರ, ಕ್ರಿಸ್ಮಸ್ ಐತಿ, 4th Saturday ಐತಿ, ಮತ್ತೆ ಸಂಡೇ ಐತಂದ್ರ ಲಾಂಗ್ ವೀಕೆಂಡ್, ಓಕೆ. ಸೊ ಅಲ್ಟಿಮೇಟ್ಲಿ ದ ಬ್ಯಾಂಕ್ಸ್ ಆರ್ ಕ್ಲೋಸ್ಡ್. ಸೊ ದೆನ್ ಅವಾಗ ಏನ್ ಮಾಡ್ತೀವಿ, ಯಾವಾಗ ಬ್ಯಾಂಕ್ ಓಪನ್ ಆಗ್ತೈತಿ ಅವಾಗ ಹೋಗೋದನ್ನ ಡಿಪಾಸಿಟ್ ಮಾಡ್ತೀವಿ. ಸೊ ಬಿಸ್ನೆಸ್ ದಲ್ಲಿ ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿಗಳು ಬರ್ತಾವು ಎಲ್ಲಿ ನಿಮ್ ಕೈಯಾಗ ಚೆಕ್ ಬಂದ್ಬಿಟ್ಟೈತಿ, ಬಟ್ ನೀವು ಅದನ್ನ ಬ್ಯಾಂಕ್ ದಾಗ ಡಿಪಾಸಿಟ್ ಮಾಡಿಲ್ಲ. ಓಕೆ, ಮೇ ಬಿ ಯು ಆರ್ ಬಿಸಿ, ಮೇ ಬಿ ದೇರ್ ಆರ್ ಬ್ಯಾಂಕ್ ಹಾಲಿಡೇಸ್ ಆರ್ ದೇರ್ ಮೈಟ್ ಬಿ ಮೆನಿ ಅದರ್ ರೀಸನ್ಸ್. ಓಕೆ, ಸೊ ಅಂತ ಸಿಚುವೇಶನ್ ದಲ್ಲಿ ಎಂಟ್ರೀಸ್ ಯಾವ ರೀತಿಯಿಂದ ಆಗಬೇಕು ಅದು ನಮ್ದು ಇವತ್ತಿನ ವಿಶೇಷ ಪಾಯಿಂಟ್ ಐತಿ. ಅಂಡ್ ಆನ್ ದ ಬೇಸಿಸ್ ಆಫ್ ದಟ್ ಓನ್ಲಿ ಅವರ್ sums are also going to come. If it is deposited same day, ಅವಾಗ ಏನ್ ಮಾಡಬೇಕು? ಓಕೆ, ಸಪೋಸ್ ನಿಮ್ ಕೈಯಾಗ ಚೆಕ್ ಬಂದೈತಿ, ನೀವು ಆಗಿಂದಾಗ ಹೋಗಿ ಅದನ್ನ ಬ್ಯಾಂಕ್ ದಾಗ ಡಿಪಾಸಿಟ್ ಮಾಡಿ ಬಂದಿರಿ. The amount is recorded in the bank column of the cash book on the receipt side. ಯಾರ ಕಡೆಯಿಂದ ಅದು ಚೆಕ್ ಬಂದೈತಿ ಅವ್ರದ ಹೆಸರು ಅಂಡ್ ದ ಎಂಟ್ರಿ ಯಾವ ಕಾಲಮ್ ನಲ್ಲಿ ಬಂದ್ಬಿಡ್ತೈತಿ, ಬ್ಯಾಂಕ್ ಕಾಲಮ್ ನಲ್ಲಿ ಬರ್ತೈತಿ. ಎಷ್ಟು ಕಾಲಮ್ ಅದಾವು? ಡಬಲ್ ಕಾಲಮ್ ಅದಾವು. ಯಾವ್ಯಾವ ಅದಾವು? ಒಂದೈತಿ ಕ್ಯಾಶ್ ಕಾಲಮ್, ಇನ್ನೊಂದೈತಿ ಬ್ಯಾಂಕ್ ಕಾಲಮ್. ಕರೆಕ್ಟ್? ಕ್ಯಾಶ್ ಕಾಲಮ್ ಎದಕ್ಕಾಗಿ, ಎಲ್ಲಿ ನೀವು ಕ್ಯಾಶ್ ಹಾರ್ಡ್ ಕ್ಯಾಶ್ ದಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಕತ್ತೀರಿ, ಪ್ರತ್ಯಕ್ಷವಾಗಿ ದುಡ್ಡನ್ನು ಕೊಡಾಕತ್ತೀರಿ ಅಥವಾ ರಿಸೀವ್ ಮಾಡಕತ್ತೀರಿ. ಬ್ಯಾಂಕ್ ಕಾಲಮ್ ನಲ್ಲಿ ಏನ್ ಬರೀತೀರಿ, ಎಲ್ಲಿ ನೀವು ಚೆಕ್ ದಿಂದ ಅಥವಾ ಏನ್ ಬೇರೆ ಮಾನಿಟರಿ ಇನ್ಸ್ಟ್ರೂಮೆಂಟ್ಸ್ ಅದಾವು, RTGS ಇರಬಹುದು, ATM ಕಾರ್ಡ್ಸ್ ಇರಬಹುದು, ಅಥವಾ ಏನೇ ನಿಮ್ ಕಡೆ ಅಂತ ಇನ್ಸ್ಟ್ರೂಮೆಂಟ್ಸ್ ಅದಾವ, ಅದರಿಂದ ಬಿಸ್ನೆಸ್ ಅಲ್ಲಿ ಏನಾದ್ರು ಟ್ರಾನ್ಸಾಕ್ಷನ್ಸ್ ಮಾಡಾಕತ್ತೀರಿ. Okay, so the amount is recorded in the bank column of the cash book on the receipt side. Yavagadu? When it is deposited same day. If the check is deposited on another day, ಆ ಡೇಟ್ ಬಿಟ್ಟು ಬೇರೆ ಯಾವುದೇ ದಿನ, ನೀವು 1 ತಿಂಗಳ ಮೇಲೆ ಬಿಟ್ಟು ಮಾಡ್ರಿ, 6 ತಿಂಗಳ ಒಳಗೆ ಯಾವಾಗ ಬೇಕಾದ್ರೆ ಮಾಡಿ, ನೆಕ್ಸ್ಟ್ ಡೇನ ಮಾಡಿ, the same treatment will be provided. If the check is deposited on another day, on the date of receipt, please understand it, on the date of receipt, it is treated as cash received. Andre cash account alli adha entry toristeve, and hence it is recorded in the cash column. See, I'll repeat it once again. On the date of receipt, receipt of what? Receipt of check. Okay, on the date of receipt it is treated as cash received and hence it is recorded in the cash column. On the receipt side, on the day of the deposit to the bank, ಯಾವಾಗ ನೀವು ಅದನ್ನು ಹೋಗಿ ಬ್ಯಾಂಕ್ ದಲ್ಲಿ ಹಾಕಿ ಬರ್ತೀರಿ ಆ ಚೆಕ್ ಅನ್ನು, it is shown in the bank column on the receipt side, that is the debit side, and in the cash column on the payment side. This is a contra entry. So what do you mean by a contra entry? A contra entry means where both the effects, that is the debit effect and the credit effect, is coming in the same book. That is called as a contra entry. It is related only with the cash and bank transaction. Okay. So when the check is deposited on another day, 2 journal entries will come. ಯಾವಾಗ ಅದನ್ನ ನೀವು ರಿಸೀವ್ ಮಾಡಿರಿ ಅವಾಗ ಅದನ್ನ ಏನ್ ಟ್ರೀಟ್ ಮಾಡ್ತೀವಿ, ಕ್ಯಾಶ್ ರಿಸೀವ್ಡ್ ಅಂತ ಟ್ರೀಟ್ ಮಾಡ್ತೀವಿ. ಮತ್ತೆ ಯಾವ ಡೇಟಿಗೆ ಅದನ್ನ ನೀವು ಬ್ಯಾಂಕ್ ದಲ್ಲಿ ಹೋಗಿ ಸಬ್ಮಿಟ್ ಮಾಡಾಕತ್ತೀರಿ, ನೀವು ಏನ್ ಎಂಟ್ರಿ ಮಾಡ್ತೀರಿ, ಬ್ಯಾಂಕ್ ದಲ್ಲಿ ಜಮಾ ಮಾಡಿರಿ,
ಬ್ಯಾಂಕ್ದಲ್ಲಿ ಡಿಪಾಸಿಟ್ ಮಾಡಿರಿ ಅಂತ ಎಂಟ್ರಿ ಮಾಡಬೇಕು. ಮತ್ತು ಕ್ಯಾಶ್ ಕಾಲಮ್ ನಲ್ಲಿ ಏನು ಮೊದಲು ಡೆಬಿಟ್ ಹಾಕಿದ್ರಿ ಅದನ್ನ ಕ್ಯಾನ್ಸಲ್ ಮಾಡೋ ಸಲುವಾಗಿ ಒಂದು ಕ್ರೆಡಿಟ್ ಹಾಕಬೇಕಾಗ್ತೈತಿ. ಓಕೆ, ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್. If the check is deposited same day, the amount is recorded in the bank column. But if the check is deposited on another day, then it is treated first as a cash receipt, and later when it is deposited, it will be shown on the debit side of your bank account. Okay, ಸದ್ಯ ಇದನ್ನ ಬರೀರಿ, ಓದ್ರಿ. ಯಾವಾಗ ನಾನು ಲೆಕ್ಕ ಬಿಡಿಸಾಕತ್ತೀನಿ ಅವಾಗ ಇದನ್ನ ಮತ್ತೆ ರಿಪೀಟ್ ಮಾಡ್ತೀನಿ, ನಿಮಗೆ ಜಾಸ್ತಿ ತಿಳಿತೈತಿ. Okay, so what we will do now, we will prepare a format for question number 4 from your textbook. Yes. So as you can see, what I have done, I have prepared a double column cash book. Na ಏನು ತಯಾರು ಮಾಡೇನಿ ನೋಡ್ರಿ, ಒಂದು ಡಬಲ್ ಕಾಲಮ್ ಕ್ಯಾಶ್ ಬುಕ್ ತಯಾರು ಮಾಡೇನಿ. ಸೊ ಏನು ಸಂಪ್ರದಾಯ ಐತಿ ಅದರ ಪ್ರಕಾರನ ಇನ್ ದ ಬುಕ್ಸ್ ಆಫ್, ಇದು ಕಂಪಲ್ಸರಿ ನೀವು ಬರಿಬೇಕು. ನಿಮಗೆ ಪುಸ್ತಕದಾಗ ಅವ್ರ ಹೆಸರು ಕೊಡ್ಲಿ ಬೇಕಾದ್ರೆ ಬಿಡ್ಲಿ, ಬಟ್ ದ ಹೆಡ್ಡಿಂಗ್ ಶುಡ್ ಅಂಡ್ ಮಸ್ಟ್ ಬಿ ಗಿವನ್ ಪ್ರಾಪರ್ಲಿ. ಸಿ ಐ ಬಿ ವೆರಿ ಆನೆಸ್ಟ್ ವಿತ್ ಯು, ಪ್ಲೀಸ್ ಮೇಂಟೈನ್ ದ ನೀಟ್ನೆಸ್. ಬರಿಬೇಕಾದ್ರೆ ನೀಟ್ಲಿ ಬರೀರಿ, ಲೈನ್ಸ್ ಪ್ರಾಪರ್ಲಿ ಡ್ರಾ ಮಾಡ್ರಿ, heading properly coded. Your answer sheet should be very much presentable. It should be neat and clean. Okay, then what we have done, we have put the heading double column cash book. As it is a double column, we have given the name also as double column cash book. ಏನೇನದ ಕಾಲಮ್ಸ್ ನೋಡ್ಕೋರಿ, ಎಲ್ಲರಿಗಿಂತ ಮೊದಲಿನಂತರೂ ಡೇಟ್ ಕಾಲಮ್. ಓಕೆ, first of all you will fold the paper. It will be divide the paper into two equal parts. This side will be called as the debit side and the other side will be called as the credit side. ಮೇಲೆ DR CR ಅಂತ ನೀವು ಕೊಡ್ತೀರಿ, because cash book is one such book which is a ledger also and the book of original entry also. Okay, so ಇಲ್ಲಿ ನೀವು ಏನಂತ ಕೊಟ್ರಿ ನೋಡ್ರಿ, ಡೇಟ್ ಅಂತ ಹಾಕಿದ್ರಿ. Here you are giving the heading as receipts. Then from here this will be posted into the ledger and therefore the ledger folio. The first column is the cash column and the later column is the bank column. Okay, and that's why only the name comes double column. Cash transactions, bank transactions. Same way, the remaining columns are prepared on the credit side also. Date, payments, LF, that is the ledger folio, cash and bank column. Okay, ಈಗ ನೀವು ಏನು ಮಾಡೋದೈತಿ, ಒಂದೊಂದು ಎಂಟ್ರಿ ಓದ್ಕೋತ ಹೋಗೋದೈತಿ ಮತ್ತು ಅದರ ಪೋಸ್ಟಿಂಗ್ ಮಾಡೋದೈತಿ. If the money is coming in, write it on the debit side. If it is a receipt, write it on the debit side. Cash is a real account. See, so real account and rule apply ಆಗ್ತೈತಿ. Debit what comes in, credit what goes out. ಹೆಂಗೆ ದುಡ್ಡು ಬರಾಕತೈತಿ ಅದನ್ನ ಡೆಬಿಟ್ ಸೈಡ್ ದಾಗ ಬರೀರಿ, ಯಾವ್ಯಾವ ರೀತಿಯಿಂದ ಅದನ್ನ ಖರ್ಚು ಮಾಡಾಕತ್ತೀರಿ ಕ್ರೆಡಿಟ್ ಸೈಡ್ ದಾಗ ಬರೀರಿ. ಓಕೆ, ಸಿಂಪಲ್ ಆಸ್ ದಟ್. ಈಗ ಸ್ಟಾರ್ಟ್ ಮಾಡ್ಬಿಡೋಣ ನೋಡ್ರಿ. ವಾಟ್ ಐ ಹ್ಯಾವ್ ಡನ್, ಐ ಹ್ಯಾವ್ ಟೇಕನ್ ಕ್ವಶನ್ ನಂಬರ್ 4 from your textbook, numerical question. Question ಬರೆಯಕತ್ತಿಲ್ಲ, kindly see your textbooks. Record the following transactions in a bank column cash book for December 2016. Now first entry, started business with cash. See, whenever they are using the word started ಅಂದ್ರೆ ಏನು, ಆವಾಗ ಚಾಲು ಆಗೈತದು. So ultimately the capital account will come into existence. So therefore the money is coming into business for 01. What will be the journal entry? ನೋಡ್ರಿ, journal entry by heart ಇದ್ದು ಅಂದ್ರನ ಈಗೆಲ್ಲ ಬಿಡ್ಸಕ್ ಬರ್ತೈತಿ. So the base for accountancy is journal entries. Please solve as many questions as much you can to become perfect in solving the sums. Okay, so entry ಏನಾಗ್ತೈತಿ ನೋಡ್ರಿ, cash account debit to capital account. Okay, and where the amount will be shown into the cash column, which is rupees 80,000. Cash is coming in and that's why we have shown it into the cash column. Next, deposited in bank. Yen deposit ಮಾಡ್ತೀರಿ ಬ್ಯಾಂಕ್ ದಲ್ಲಿ? Obviously cash. So see here, what is the journal entry? Bank is the receiver and therefore bank account debit. Bank account debit. What is going out? Cash is going out and therefore
to cash account. What is the journal entry? C, bank account debit to cash. Now this is a contra entry. What is a contra entry? Where both the effects are coming into the same book. It is called as a contra entry. ದಯವಿಟ್ಟು ಇದ್ರ ಪೋಸ್ಟಿಂಗ್ ಲಕ್ಷ ಕೊಟ್ಟು ನೋಡ್ರಿ. ಬ್ಯಾಂಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಪ್ಲೀಸ್ ಸಿ ದ ಪೋಸ್ಟಿಂಗ್. ಬ್ಯಾಂಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಕ್ಯಾಶ್. On the debit side of bank account to cash account. What is the date? See, the date is 04. While writing the amount, you have to write the amount in the bank column. And what is the amount? See, amount is equal to 50,000. Please understand this. Hang posting ಮಾಡಕತ್ತೀವಿ ನೋಡ್ರಿ. ಬ್ಯಾಂಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಕ್ಯಾಶ್ ಅಕೌಂಟ್. ಅಮೌಂಟ್ ಹಾಕಬೇಕಾದ್ರೆ ಅದನ್ನ ಬ್ಯಾಂಕ್ ಕಾಲಮ್ ದಲ್ಲಿ ಹಾಕಬೇಕು. ಓಕೆ, ನೌ ಗಿವ್ ದ ಸೆಕೆಂಡ್ ಇಫೆಕ್ಟ್. ಕ್ಯಾಶ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ. ಸೊ ಕ್ಯಾಶ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ ಫಾರ್ ದ ಡೇಟ್ 4, what you will write down? By bank account. By bank account. Now here when you are writing the amount, ಇಲ್ಲಿ bank ಅಂತ ಬರ್ದಿರಿ, amount will be shown into your cash column, which is for rupees 50,000. Okay. Now as both the effects, debit and credit effect, is coming in the same book, it is called as a contra entry. Compulsory ಇಲ್ಲಿ ನೀವು capital C ಅಂತ ಬರಿಬೇಕು ನಿಮ್ಮ LF column ನಲ್ಲಿ. ಇದು ಬರೀಲಿಲ್ಲ ನಿಮ್ಮ ಮಾರ್ಕ್ಸ್ ಕಟ್ ಆಗ್ತವೆ. Contra entries have 2 marks into your posting. ಪ್ರತಿ ಒಂದು ಎಂಟ್ರಿಗೆ 1 ಮಾರ್ಕ್ ಇರ್ತೈತಿ. ಬಟ್ ಯಾವಾಗ ನೀವು ಕಾಂಟ್ರಾ ಎಂಟ್ರಿ ಪೋಸ್ಟಿಂಗ್ ಮಾಡ್ತೀರಿ ಇದ್ರ ಸಲುವಾಗಿ 2 ಮಾರ್ಕ್ಸ್ ಇರ್ತಾವೆ. ಸೊ ಇಫ್ ಯು ಆರ್ ಮಿಸ್ಸಿಂಗ್ 1 ಎಂಟ್ರಿ ಆಲ್ಸೋ 2 ಮಾರ್ಕ್ಸ್ ಆರ್ ಗೋಯಿಂಗ್ ಸ್ಟ್ರೇಟ್ ಅವೇ. ಪ್ಲಸ್ ಬರೆಯೋದ್ರೊಳಗೆ ಮಿಸ್ಟೇಕ್ ಆಯ್ತು, ಟೋಟಲ್ ಮತ್ತು ಬ್ಯಾಲೆನ್ಸ್ ತಪ್ತಾವು, ಅಲ್ಲಿ ಇನ್ನೂ 2 ಮಾರ್ಕ್ಸ್ ಕಳ್ಕೊತೀವಿ. ಸೊ ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್, ಕಾಮ್ ಅಂಡ್ ಪೇಷಂಟ್ ವೈಲ್ ಸಾಲ್ವಿಂಗ್ ದೀಸ್ ಕೈಂಡ್ ಆಫ್ ಸಮ್ಸ್. ಓಕೆ, ಸೊ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ಕೇಳ್ರಿ. ಏನ್ ಹೇಳ್ಯಾರು? ಬ್ಯಾಂಕದಲ್ಲಿ 50,000 ರೂಪಾಯಿ ಜಮಾ ಮಾಡ್ಯಾರು ಅಂತ ಹೇಳಾಗುತ್ತಾರೆ. ದೇ ಆರ್ ಟೆಲಿಂಗ್ ಅಸ್ they have deposited 50,000 into the bank. So obviously in the bank the balance will increase and the cash balance will decrease, isn't it? Yes. What will be the journal entry? Bank is the receiver and therefore bank account debit. Cash is going to the bank, so it's going out of the business and therefore credit. The journal entry is bank account debit to cash. Now this has to be posted. So see, bank account on the debit side of bank account, on the debit side of bank account to cash, on the debit side of bank account to cash. Okay, amount is shown into the bank column. It shows what? ಏನ್ ತಿಳಿಸ್ತೈತಿ ನಮಗ? ಬ್ಯಾಂಕ್ ದಲ್ಲಿ 50,000 ರೂಪಾಯಿ ಜಮಾ ಆಗ್ಯಾವು. ಎಲ್ಲಿ ಜಮಾ ಅದು? ಈ ಏನ್ 80,000 ಐತಿ ಅದ್ರಾಗಿನ ತಗದಲ್ಲಿ ಹಾಕಾಕತ್ತೀವಿ. ಸೊ ಅಲ್ಟಿಮೇಟ್ಲಿ ಅಷ್ಟು ಕಡಿಮೆ ಆಗ್ಬೇಕು ನಿಮ್ ಬ್ಯಾಲೆನ್ಸ್. ಹೌದು. ಸೊ ಅದನ್ನ ಇಲ್ಲಿ ಸೆಕೆಂಡ್ ಇಫೆಕ್ಟ್ ತೋರ್ಸಾಕತ್ತೀವಿ. ಹೆಂಗ್ ತೋರಿಸಿದ್ರಿ? ಕ್ಯಾಶ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ, ಕ್ಯಾಶ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ ಬೈ ಬ್ಯಾಂಕ್ ಅಮೌಂಟ್ ಬರಿಬೇಕಾದ್ರೆ ಕ್ಯಾಶ್ ಕಾಲಮ್ ದಾಗ ಬರಿಬೇಕು. ಸೊ ಇಲ್ಲಿ ನಿಮ್ದ 80,000 ಆಗಿಂದ 50,000 ಬ್ಯಾಂಕ್ ದಾಗ ಹೋಯ್ತಂದ್ರೆ ಎಷ್ಟು ಬ್ಯಾಲೆನ್ಸ್ ಉಳಿಯಾಕತೈತಿ? 30,000. Because both the effects are coming in the same book, it is called as a contra entry and this capital C should be shown compulsorily. This is a 12 marks question which will come into your exam. Okay, let us go for the next transaction. ಏನು ಹೇಳ್ತಾರೆ ನೋಡ್ರಿ? Received cash from Rahul. ರಾಹುಲ್ ಕಡೆಯಿಂದ ಕ್ಯಾಶ್ ರಿಸೀವ್ ಮಾಡಿರಿ. ಸೊ ರಿಸೀವ್ ಮಾಡಿರಿ ಅಂದ್ರೆ ರಿಸಿಪ್ಟ್ ಸೈಡ್ ಬರ್ತೈತಿ. ಫಾರ್ ದ ಡೇಟ್ 10, who is the giver? Rahul is the giver. ಏನ್ ಕೊಟ್ಟಾರು? ಕ್ಯಾಶ್ ಕೊಟ್ಟಾರು, ಚೆಕ್ ಕೊಟ್ಟಾರು, ಕ್ಯಾಶ್ ಕೊಟ್ಟಾರು. ಸೊ ಶೋ ಇಟ್ ಇನ್ ಟು ದ ಕ್ಯಾಶ್ ಕಾಲಮ್. Next, bought goods for cash. Why we are not giving the second effect for this transaction? Because ಇದರ ಸಲುವಾಗಿ ನೀವು ರಾಹುಲ್ ಅಕೌಂಟ್ ತಯಾರು ಮಾಡಬೇಕಾಗ್ತೈತಿ. ನಮಗೆ ಅವ್ರು ಹೇಳ್ಯಾರು ಯಾವುದೇ ಲೆಜರ್ ಅಕೌಂಟ್ ಹಾಕ್ರಿ, ಇಲ್ಲ, ಇದು ಸಬ್ಸಿಡರಿ ಬುಕ್ ಐತಿ. ಹಾಗಾದ್ರೆ ಮ್ಯಾಲಿಂದ ಯಾಕೆ ತೋರಿಸಿದ್ರಿ ಮೇಡಮ್ ರೀ? ಬಿಕಾಸ್ ಇದ್ರ 2 ಇಫೆಕ್ಟ್ ಇಲ್ಲೇ ಬರ್ತಾವು, ಅದಕ್ಕಾಗಿ. ಓಕೆ, and that's why it is called as a contra entry. Next transaction, bought goods for cash. Okay, so it's a expense. Show it on the payment side. Bar ಏನಂತ ಬರೀತೀರಿ? Purchases. Bought ಅಂದ್ರೆ ಏನು? Purchases. Now, in which column you will show this amount? It is a cash transaction and therefore into the cash column.
Next, what goods by check ಅಂತ ಹೇಳಾಕತ್ತಾರ. So again payment side ದಾಗನ ಬರ್ತೈತಿ by purchases, but this time where you will show the amount in the bank column. Why? The transaction has been made by check, that's why. For rupees 10,000. Paid to Shyam by cash. So it is also on the payment side by Shyam account. And in the cash column, how much is the amount? Amount is equal to 20,000. Next, drew from bank for office use. Yen drew ಮಾಡ್ತೀರಿ? Of course, cash. So ಈಗ entry ನೋಡ್ರಿ ಎಲ್ಲರೂ. Business ಆಗಿ ಏನು ಬಂತು? Cash ಬಂತು. So cash account debit. ಯಾರು ಕೊಟ್ರಪ್ಪ ಈ ದುಡ್ಡು? ಬ್ಯಾಂಕ್ ದವರು ಕೊಟ್ಟಾರ. ಓಕೆ, ನಿಮ್ದ ದುಡ್ಡು ಐತಿ ಬಟ್ ಅವ್ರು ಕೊಟ್ಟಾರ. So to bank account. Bank is the giver. Cash is coming in and bank is the giver. So you can see here again it's a contra entry. ಪರೀಕ್ಷೆದಲ್ಲಿ ಎಕ್ಸಾಮ್ದಲ್ಲಿ ಇಂಥವು ಎಂಟ್ರೀಸ್ ಕೊಟ್ಟೆ ಕೊಡ್ತಾರೋ. ಸೊ ಈಗ ಇದೆಲ್ಲ ಪೋಸ್ಟಿಂಗ್ ಮಾಡಿಬಿಟ್ರಿ. ಹೌ ಯು ವಿಲ್ ಡೂ ದ ಪೋಸ್ಟಿಂಗ್? ಸಿ, on the debit side of cash account to bank, on the debit side of cash account to bank account, what is the date? See, the date is 30 and how much is the amount that is drawn? Amount that is withdrawn is rupees 2,000. ಎಲ್ಲಿ ಬರೀತೀರಿ? Cash column ದಲ್ಲಿ. Okay, see how you are showing it? On the debit side of cash account to bank, amount will be shown into your cash column. Now it is a contra entry, so write down C. Give the second effect. On the credit side of bank account, on the credit side of bank account for the date 30, what you will write down? By cash account. And in which column the amount will be shown? Into the bank column for rupees 2,000. It is also a contra entry and therefore write down C. Okay, both the effects are coming in the same book and hence it is called as a contra entry. Okay, next, rent paid by check. So on the payment side by rent account, how much is the amount? See, amount is equal to rupees 1,000. As the payment is made by check, the amount will be shown into the bank column. So with this, all the transactions have been written down. Now what we will do? We will close the books. Okay. So leave 5 lines and close the books in this way. Okay. ತೆಳಗಿನ 3 ಗೆರೆ ಬಿಟ್ಟು ಈ ರೀತಿದಿಂದ ಏನು ಹಾಕ್ರಿ? ಟೋಟಲ್ ಗೆರೆ ಹಾಕಿ. Okay. Now use your calculator and do the total. So you can see here what is the total in the cash column? The total is 83,000. What is the total of the bank column? It is 50,000. Okay. Now take the same on the opposite side. This is 83,000 and this is 50,000. Okay. So what you will get? You will get the balance on 31st December by balance carried forward. Okay. So now use your calculator and do the calculations. Okay. So you can see 83,000 ಐತಿ, ಅದರಾಗಿಂದ ಎಷ್ಟು ಮೈನಸ್ ಮಾಡೋದೈತಿ? 60,000 ಮೈನಸ್ ಮಾಡೋದೈತಿ. Okay. So 60,000 ಮೈನಸ್ ಮಾಡಿದ್ರೆ ಎಷ್ಟು ಬಂತ ಅಮೌಂಟ್ ನೋಡ್ರಿ? 23,000. In the same way, from 50,000 you have to reduce 13,000. So ultimately the balance will become 37,000. Yes. Okay. Here the balance will come only 5,000. Okay. So see, 50 plus 20 is 70, 78, 78 minus 83 is 5,000. ಈ ಬ್ಯಾಲೆನ್ಸ್ ಗೆ ಏನು ಮಾಡ್ರಿ? ಬ್ರಾಡ್ ಫಾರ್ವರ್ಡ್ ಮಾಡಿ ತಂದು ಇಟ್ಬಿಡ್ರಿ. For which date it will come? 2017
January 1. Okay, what you will write down? To balance brought forward 5,000 and 37,000. Meaning ಏನಾಗ್ತೈತಿ? ಕ್ಯಾಶ್ ಇನ್ ಹ್ಯಾಂಡ್ ನಿಮ್ಮ ಕಡೆ ಅಂಗಡಿಯಾಗ ಎಷ್ಟು ಅಮೌಂಟ್ ಐತಿ? 5,000 ಐತಿ. ಮತ್ತು ಬ್ಯಾಂಕ್ದಾಗ ಎಷ್ಟು ಐತಿ? 37,000 rupees ಅದ. Now, one more important point to notice here is you did not have an opening balance while starting this sum. Why? The business was started that time only, that's why. But in the next month you are having an opening balance. So, this mahatvada point ಐತಿ. When the business is starting that time itself, you will not have any opening balance. Instead, you will have the capital account. Once the business has started, every time you will have a opening balance. This is one point. Second point. Cash will always have opening debit balance only. Cash is always opening balance yavudu irthaiti? Debit na irthaiti. Can I say the same for the bank? No. Bank the opening balance debit side nu irbodu, credit side nu irbodu. So you have to be alert. Okay? Yes. So with this, question number 4 is done. Now what we will do? We will prepare question number 5. Okay? So all of you draw a cash book for that. Yes. So let us start with question number 5. Again, where I have taken this question from your textbook. Okay. So, prepare a double column cash book with the help of the following information for December 2016. It may happen that in my book the year and month is different, in your book the month and year is different. Do not worry. The rest details will be same. ಸೊ ನಿಮ್ಮ ಪುಸ್ತಕದಾಗ ಯಾವ ವರ್ಷ ಮತ್ತು ತಿಂಗಳು ಕೊಟ್ಟಾರು ನೀವು ಅದನ್ನೇ ಬರೀರಿ, ಬಟ್ ನೀವು ನೋಡ್ತೀರಿ ಉಳಿಕೆದೆಲ್ಲ ಟ್ರಾನ್ಸಾಕ್ಷನ್ ಸೇಮನ ಅದಾವ. ಓಕೆ. ನೌ ಫಸ್ಟ್ ಟ್ರಾನ್ಸಾಕ್ಷನ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1,20,000. ಓಕೆ. ಸೊ ರೈಟ್ ಡೌನ್ 01 to capital account. Now where this amount will be shown? Into the cash column, because cash is coming into the business. Correct? Next ಏನು ಹೇಳ್ತಾರೆ ನೋಡ್ರಿ, cash paid into bank for rupees 50,000. So obviously there is a contra entry over here. What will be the entry? See, bank account debit to cash account. ಯಾವಾಗ ಇಂಥ entry ಬರ್ತೈತಿ, this is called as a contra entry. So see how you will do the posting. On the debit side of bank account, on the debit side of bank account for the date 03 to cash account. And where the amount will be shown? The amount will be shown into the bank column. And how much is the amount that is paid into bank? It is rupees 50,000. Being a contra entry, in the LF, you have to write down C, denoting it as a contra entry. Give the second effect. Cash account the credit side dalli ಏನಂತ ಬರೀತೀರಿ ನೋಡ್ರಿ, for the date 3, what you will write down? By bank account. Okay, by bank account. In which column the entry will go? In the cash column for rupees 50,000. Put a C again, as it is a contra entry. Next, purchased goods from Sushmita ant helagataru. Okay, now please beware when they are using the word Sushmita and no information is given. Okay, so should it be considered as a cash transaction or a credit transaction? Please be beware. Okay, so it will be considered as a credit transaction. ದಯವಿಟ್ಟು ಮುದ್ದು ಮಕ್ಕಳೇ ಲಕ್ಷ ಕೊಟ್ಟು ಕೇಳಬೇಕು. ಏನ್ ಹೇಳ್ಯಾರ ನೋಡ್ರಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಸುಷ್ಮಿತಾ ಅಂತ ಹೇಳ್ಯಾರ. ಬರೇ ಪರ್ಚೇಸ್ಡ್ ಗೂಡ್ಸ್ ಅಂತ ಹೇಳ್ತಿದ್ರು, ನಾನು ನಿಮಗೆ ಏನ್ ಹೇಳ್ತಿದ್ನಿ, ದಟ್ ಅದನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ತಿಳ್ಕೋರಿ, ಎಂಟ್ರಿ ಮಾಡಬೇಡ್ರಿ. ಬಟ್ ಯಾವಾಗ ವ್ಯಕ್ತಿ ವಿಶೇಷದ ಹೆಸರನ್ನೂ ಕೊಟ್ಟಾರು, ಪ್ಲಸ್ ಸ್ಪಷ್ಟತೆ ಇಲ್ಲ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಐತೋ ಇಲ್ಲ, ನೀವು ಏನಂತ ತಿಳ್ಕೋಬೇಕು, ಅದನ್ನ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ತಿಳ್ಕೋಬೇಕು. ಈಗ ನನಗೆ ಹೇಳ್ರಿ,
ಕ್ರೆಡಿಟ್ ಟ್ರಾನ್ಸಾಕ್ಷನ್ ಕ್ಯಾಶ್ ಬುಕ್ ದಲ್ಲಿ ಬರಿಬೇಕು ಬರಿಬಾರದು. ಯಾಕಂದ್ರೆ ಕ್ಯಾಶ್ ಬುಕ್ ದಲ್ಲಿ ನಾವು ಬರೇ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗೆ ಅಷ್ಟ ಬರ್ಕೋತೀವಿ. ಹಾಗಾದ್ರೆ ಇದು ಎಲ್ಲಿ ಹೋಗ್ತೈತಿ? ಸ್ವರೂಪ್ ನೋಡ್ರಿ ಏನಿದೆ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಸುಷ್ಮಿತಾ ಅಂತ ಹೇಳಕತ್ತಾರ. ಸೊ ಆಬ್ವಿಯಸ್ಲಿ ಇದು ಎಲ್ಲಿ ಹೋಗ್ತೈತಿ? ಪರ್ಚೇಸಸ್ ಬುಕ್ ದಾಗ ಹೋಗ್ತೈತಿ, ಕ್ಯಾಶ್ ಬುಕ್ ದಾಗ ಬರಂಗಿಲ್ಲ. ಓಕೆ ನೋಡ್ರಿ, ನಿಮಗ್ ಬೇಕಾಗ್ಲೇ ಲೆಕ್ಕದಲ್ಲಿ ಕನ್ಫ್ಯೂಸ್ ಮಾಡಕ್ ಇಂಥವ್ ಎಂಟ್ರೀಸ್ ಹಾಕ್ತಾರ. ನಿಮಗೆ ಏನ್ ಅನಿಸ್ತೈತಿ? ಎಲ್ಲಾನು ಎಲ್ಲರೇ ಒಂದ್ ಕಡೆ ಫಿಟ್ ಮಾಡಬೇಕಂತ ಅನಿಸ್ತೈತಿ. ಓಕೆ ಬಟ್ ಹಂಗ ಇರಂಗಿಲ್ಲ. ನಿಮಗ್ ಬೇಕಾಗ್ಲೇ ಕನ್ಫ್ಯೂಸ್ ಮಾಡಕ್ ಇಂಥದ್ ಒಂದು ಐಟಮ್ ಹಾಕ್ಬಿಡ್ತಾರು ಟು ಚೆಕ್ that your concepts are clear or not, your theory is clear or not. So currently this entry will be not recorded. Why? What is the reason? As it is a credit transaction. Next, sold goods to Dinkar and received a check. Important. Receive aitu. Okay. Has it deposited into the bank into the same day? The answer is no. So whenever a check is received and it is not deposited on the same day, in which column you should write down? Into the cash column. Okay, so entry madibidi for the day 6. 2. Who is the giver? Dinkar is the giver. Yen receive madiri? Check receive madiri, but it is not deposited into the same day. Okay, so therefore amount ಎಲ್ಲಿ ಬರೀತೀರಿ? ಕ್ಯಾಶ್ ಕಾಲಮ್ ದಾಗ ಬರೀಬೇಕು. and what is the amount? See, amount is equal to rupees 20,000. next ಏನ್ ಹೇಳಕತ್ತಾರ ನೋಡ್ರಿ? paid to Sushmita cash rupees 20,000. so Sushmita cash ಕೊಡಕತ್ತೀರಿ, 10 date ಗೆ ಬರೆದು ಬಿಡ್ರಿ. ಏನಂತ ಬರೀತೀರಿ? Yes, what will you write down? By Sushmita account. Why? She is the receiver, that's why. And how much is the amount? See, 20,000. Cash transaction agudrinda show it into the cash column. Next, important, see, 14 date. Yen helaktaru? Check received on December 6, 2010 is deposited into bank. Now you are depositing into bank. So when you are depositing the check into the bank which was already received, what will become the journal entry? The journal entry will become bank account debit to cash account. Okay? Ega, please ida reason tikoli. Bank is the receiver of the check. Correct? But is your cash going out? No. Then why you have put a credit? To cancel this debit. Okay, that's why you have put a credit for that. This is also a contra entry because both the effects will come into the same book. Show madbidri, bank account at the debit side alli to cash. On the debit side of bank account to cash account. And what is the date? The date is 14. In which column you should write down the amount? Into the bank column. And how much it is? It is 20,000. Allah nimage amount kottilla. Why? They have already mentioned this is a transaction of date 6. So from there only you should understand what is the amount. It is a contra entry. It means second effect also should be shown. So show it on the credit side of cash account. So that is for the date 14 by bank account. Okay? It is a contra entry and where the amount will be shown? Into the cash column for rupees 20,000. So ee ರೀತಿಯಲ್ಲಿ ಏನಾಗ್ತೈತಿ ನೋಡ್ರಿ, ಈ ಡೆಬಿಟ್ ಮತ್ತು ಆ ಕ್ರೆಡಿಟ್ ಏನ್ ಮಾಡ್ತೈತಿ? ಒಂದಕ್ಕೊಂದ ಕ್ಯಾನ್ಸಲ್ ಮಾಡ್ಕೋತೈತಿ. ಮತ್ತು ನಿಮ್ದು ಅಲ್ಟಿಮೇಟ್ ಜರ್ನಲ್ ಎಂಟ್ರಿ ಏನಾಗ್ತೈತಿ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ದಿನಕರ್ ಅಕೌಂಟ್ ಆಗ್ತೈತಿ. ಹೆಂಗಾಗ್ತೈತಿ ನಾನು ನಿಮಗೆ ತೋರ್ಸಾಕತ್ತೇನೆ, ತಿಳ್ಕೊರಿ. ಓಕೆ, ಸಪೋಸ್ ನಿಮಗೆ ಅವ್ರು ಹೇಳ್ತಿದ್ರು ಚೆಕ್ ರಿಸೀವ್ಡ್ ಫ್ರಮ್ ದಿನಕರ್. ಓಕೆ, ಚೆಕ್ ರಿಸೀವ್ಡ್ ಫ್ರಮ್ ದಿನಕರ್ ಏನ್ ಎಂಟ್ರಿ ಮಾಡ್ತಿದ್ರಿ? ಇಫ್ ದ ಎಂಟ್ರಿ ವಾಸ್ check received from Dinkar, the entry would have been bank account debit to Dinkar account. Correct? On what basis? Bank is the receiver of the check and who gave this check? Dinkar is the giver. Correct? But what is the problem over here? The check has been received on 6th
but it has been deposited into the bank on 14th. So there's a difference into the date. So namage adjustments ದಾಗ ಏನು ಹೇಳ್ಯಾರು, when you receive the check, show it into the cash column. So what you will write down? You will write down cash account debit to Dinkar account. Okay? ಮತ್ತೆ ಇದರ ಆಧಾರ ಮೇಲೆ ಎಂಟ್ರಿನೂ ಮಾಡಿರಿ for the date 6th. Okay, what is the posting? See, cash account ಅದ ಡೆಬಿಟ್ ಸೈಡ್ ದಲ್ಲಿ to Dinkar, cash account ಅದ ಡೆಬಿಟ್ ಸೈಡ್ ದಲ್ಲಿ to Dinkar. ಆಮೇಲೆ 14th ಗೆ ಏನು ಮಾಡಕತ್ತೀರಿ? What you are doing on the date 14? You are depositing this check which is received on 6th into the bank. So who is the receiver? Bank is the receiver. Dinkar ಮತ್ತೊಮ್ಮೆ ಕೊಡ್ತಾನೆ ನಿಮಗೆ ಚೆಕ್? ಇಲ್ಲ, ಆಲ್ರೆಡಿ ಒಂದು ಸಲ ಕೊಟ್ಟಾನಲ್ಲ, ಎರಡು ಸಲ ಕೊಡ್ತಾನೆ, ಒಂದ ಸಲ ಕೊಡ್ತಾನು. ಸೊ ಇಲ್ಲಿ ನೀವು ಏನ್ ಮಾಡಕತ್ತೀರಿ? ಇಲ್ಲಿ ಇದೇನ್ ಕ್ಯಾಶ್ ಡೆಬಿಟ್ ಹಾಕಿದ್ರಿ, ಯು ಆರ್ ಕ್ಯಾನ್ಸಲಿಂಗ್ ದಟ್, and therefore the entry is coming bank account debit to cash. So with this your cash will get cancelled, debit will cancel the credit, and your original entry will remain, which is bank account debit to Dinkar account. These are the adjusting entries which normally needs to be done. Okay, so ee ರೀತಿಯಿಂದ adjustment entries ಬಂದ ಮೇಲೆ in original entry ಬಂದ ಬರ್ತೈತಿ, which is bank account debit to Dinkar account. ಹಿಂಗ್ ಎಂಟ್ರೀಸ್ ಯಾವಾಗ ಮಾಡ್ತೀರಿ? ಓನ್ಲಿ ವೆನ್ ದೇರ್ ಇಸ್ ಅ ಡಿಫರೆನ್ಸ್ ಇನ್ ದ ಡೇಟ್ ಫಾರ್ ದ ಚೆಕ್ ರಿಸೀವ್ಡ್ ಅಂಡ್ ಚೆಕ್ ಡಿಪಾಸಿಟೆಡ್. ಸಪೋಸ್ ಸೇಮ್ ಡೇ ರಿಸೀವ್ಡ್ ಅಂಡ್ ಸೇಮ್ ಡೇ ಡಿಪಾಸಿಟೆಡ್ ಐತಂದ್ರ ದಿಸ್ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟ್ ವಿಲ್ ನಾಟ್ ಬಿ ಡನ್. ಓಕೆ, ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ಲೀಸ್ ಇದನ್ನ ಲಕ್ಷ್ಯ ಕೊಟ್ಟು ಕ್ಯೂ ಕೊಡಿ. ಓಕೆ, ಎಸ್. ಸೊ ಲೆಟ್ ಅಸ್ ಕಂಟಿನ್ಯೂ. ಎರಡು ಇಫೆಕ್ಟ್ ಕೊಟ್ಟಿವಿ. Let us go for the further transaction for the date 18. Sold goods to Rani ಅಂತ ಹೇಳಾಕತ್ತಾರ. Again, name of the person is coming. Should it be considered as a cash transaction? No. ಬರೇ sold goods ಅಂದ್ರೂ ನೀವು cash transaction ಅಂತ ತಿಳ್ಕೊರಿ. Sold goods to Rani, ರಾಣಿ ಇರ್ಲಿ, ರಾಜ ಇರ್ಲಿ, ಮಂತ್ರಿ ಇರ್ಲಿ, ಯಾರು ಬೇಕಾದವ್ರು ಇರ್ಲಿ, ವ್ಯಕ್ತಿ ವಿಶೇಷದ ಹೆಸರು ಬಂತು ಮತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ ಅದ ಮಾಹಿತಿ ಸ್ಪಷ್ಟ ಇಲ್ಲ, consider it as a credit transaction, and the credit transaction will not be recorded into your cash book. Okay, now ಏನ್ ಹೇಳ್ತಾರೆ ನೋಡ್ರಿ, cartage paid in cash. ಇಲ್ಲಿ in cash ಕೊಡ್ಲಿಕ್ಕಂದ್ರೂ ನೀವು ತಿಳ್ಕೋಬೇಕು ಇಟ್ಸ್ a cash transaction. Wherever the word paid and received comes, it is a cash transaction. Okay, so show for the date 20. What is the expense? Cartage. So write down by cartage account. As the amount is paid in cash, it will be shown into the cash column for ₹500. Next, received cash from Rani. ಈಗ ನೀವು ರಾಣಿ ಅವರ ಅಕೌಂಟ್ ಬರ್ಕೊಳ್ಳಿ by cash transaction ಐತಿ, and it will be shown into your cash book. So for which date the amount is received? 22. To Rani account. Who is the giver? Rani. ಎಷ್ಟು ಕೊಟ್ಟ ರಾಣಿ ಅಮ್ಮ? 12,000 ಕೊಟ್ಟ. Okay, so write down 12,000. Next, commission received. So again it will come on the receipt side. What you write down? To commission account. And what is the amount? See, amount is equal to ₹5,000. Last entry, drew cash for personal use. Ellen drew ಮಾಡಕತ್ತೀವಿ? Of course bank ದಾಗ. Okay, so here what is coming into the business? Cash is coming into the business. Who is the giver? Bank is the giver. So therefore what is the journal entry? Cash account debit to bank account. Again it is okay, drew cash for personal use ಅಂತ ಹೇಳ್ಯಾರ. ಸೊ ಪರ್ಸನಲ್ ಯೂಸ್ ಅಂದ್ರ ಅಲ್ಲಿ ಏನ್ ಬಂದ್ಬಿಡ್ತೈತಿ? ಡ್ರಾಯಿಂಗ್ಸ್ ಅಕೌಂಟ್ ಬಂದ್ಬಿಡ್ತೈತಿ. ಓಕೆ, ಸೊ ರೈಟ್ ಡೌನ್ ಆನ್ ದ ಪೇಮೆಂಟ್ ಸೈಡ್ ಬೈ ಡ್ರಾಯಿಂಗ್ಸ್. Okay, and what is the amount? See, it is 2,000 into cash column because cash withdraw matter. Okay, drew cash for personal use.
ಐ ಥಾಟ್ ಇಟ್ ಈಸ್ ಫಾರ್ ಆಫೀಸ್ ಯೂಸ್. ಓಕೆ, ಆಫೀಸ್ ಯೂಸ್ ಬಂತಂದ್ರೆ ನಾ ಏನು ಎಂಟ್ರಿ ಮಾಡಕತ್ತೀನಿ ಅದನ್ನ ನೀವು ಮಾಡಬೇಕು. ಓಕೆ, ಸೊ ಆಸ್ ಇಟ್ ಈಸ್ ಫಾರ್ ಪರ್ಸನಲ್ ಯೂಸ್, ವಿಚ್ ಅಕೌಂಟ್ ವಿಲ್ ಕಮ್? ಡ್ರಾಯಿಂಗ್ಸ್ ಅಕೌಂಟ್ ವಿಲ್ ಕಮ್. ಕ್ಯಾಶ್ ತಗೊಂಡು ಹೋಗಾಕತ್ತಾರು, ಕ್ಯಾಶ್ ಕಾಲಮ್ದಾಗ ಬರೀರಿ. ಚೆಕ್ ತಗೊಂಡು ಹೊಂಟಾರು, ಬ್ಯಾಂಕ್ ಕಾಲಮ್ದಾಗ ಬರೀರಿ. ಕರೆಕ್ಟ್. ಸೊ ಇಲ್ಲಿ ಎಲ್ಲ ಎಂಟ್ರಿ ಆಯಿತು. ಇನ್ನು ಏನು ಮಾಡೋನು? ಅಕೌಂಟ್ಸ್ ಕ್ಲೋಸ್ ಮಾಡೋದು. ಓಕೆ, ಸೊ 5 to 6 ಲೈನ್ಸ್ ಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ರಿ. 3 ಲೈನ್ಸ್ ಬಿಟ್ಟು ಮೇಲೆ ಇಲ್ಲಿ ಟೋಟಲಿಂಗ್ ಲೈನ್ಸ್ ಹಾಕ್ರಿ. And now calmly do the total. Okay, so this is 70,000. Take the same on the opposite side and find out the balance. So December has 31st date. By balance carried forward. Okay, so 70,000 minus 20,000 is equal to rupees 50,000. Correct. Now do the total for cash column. 120 plus 20, 140, 52, 57. 1,57,000. Take the same on the opposite side and find out the balance. Okay, so it is 99,500. Okay, okay, so what you can see, the total is 1,57,000. Here the total is 70,000. away same total ee kade ತಗೊಂಡು ಹೋಗಿ. Okay, here one minor mistake had happened. I had written to bank and shown the amount also in bank column. ಇದು ಮಿಸ್ಟೇಕ್ ಆಗಬಾರದು ನೋಡ್ರಿ. ಬ್ಯಾಂಕ್ ಅಂತ ಬರೋದು ಎಲ್ಲಿ ಬರಿಬೇಕು? ಅಮೌಂಟ್ ಕ್ಯಾಶ್ ಕಾಲಮ್ ನಲ್ಲಿನ ಬರಿಬೇಕು. So what is the closing balance of bank? 70,000, because there are no payments made by bank. ಈ ಕಡೆ 1,57,000 ಆಗಿಂದ ಇಲ್ಲಿ ಏನೇನ್ ಐಟಮ್ ಕೊಟ್ಟಾರು ಎಲ್ಲಾನು ಮೈನಸ್ ಮಾಡ್ರಿ. ಲಾಸ್ಟಿಗೆ ಏನು ಉಳಿತೈತಿ? 64,500 ಬ್ಯಾಲೆನ್ಸ್ ಉಳಿತೈತಿ. ಇದ ಬ್ಯಾಲೆನ್ಸ್ ನಾವು ಏನ್ ಮಾಡ್ತೀವಿ ನೋಡ್ರಿ, ಮುಂದಿನ ವರ್ಷಕ್ಕೆ ಫಾರ್ವರ್ಡ್ ತಗೋತೀವಿ. ಸೊ ದ ಇಯರ್ ಇಸ್ 2017 January 1 and by ಇದು ಏನಾಗ್ಬಿಟ್ಟೈತಿ? ಟು ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್. and how much it is? 64,500 and this side 70,000. Okay, so in this way what we have done, we have prepared the double column cash book. Now we will go for question number 6. Yes, so what we are doing, see, we are solving question number 6. Enter the following transactions in the double column cash book of Messrs Ambika Traders for July 2017. So we have written the names in the books of Messrs Ambika Traders, double column cash book for the year 2017 and for the month of July. Start madibidam nodri. First entry, commenced business with cash. So commenced andrena started. So whenever the word comes commence, started, begin, what will come? Capital account will come. So write down to capital account and how much is the amount? See, amount is equal to rupees 50,000. Next, open bank account with ICICI. Okay, so what it will be? It will be a contra entry, bank account debit to cash account. ನೋಡ್ರಿ, ಬಹಳ ಸತರ್ಕತೆಯಿಂದ ಎಂಟ್ರೀಸ್ ಮಾಡಬೇಕು. ನನ್ನಿಂದನೂ ಮಿಸ್ಟೇಕ್ ಆಯಿತು ಪ್ರೀವಿಯಸ್ ಕ್ವಶನ್ ನಲ್ಲಿ. ಯು ಹ್ಯಾವ್ ಟು ಬಿ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ವೈಲ್ ಡೂಯಿಂಗ್ ದ ಪೋಸ್ಟಿಂಗ್. ಸೊ ಪೋಸ್ಟಿಂಗ್ ಮಾಡಿಬಿಡ್ರಿ. ಬ್ಯಾಂಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಕ್ಯಾಶ್, ಬ್ಯಾಂಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಕ್ಯಾಶ್ ಅಕೌಂಟ್.
What is the date? See, date is 03. It's a contra entry. Put C. Amount ಯಾವ ಕಾಲಮ್ ದಾಗ ಬರಿಬೇಕು ನೋಡ್ರಿ, ನೆನಪಲೆ ಬ್ಯಾಂಕ್ ಕಾಲಮ್ ದಾಗ ಬರಿಬೇಕು. Okay, so what is the amount that is deposited? It is rupees 30,000. Second effect what will be? For the date 3 ಏನಂತ ಬರೀತೀರಿ, ಕ್ಯಾಶ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ by bank account and how much is the amount? See, you have to show it into the cash column for rupees 30,000. Okay, it's a contra entry, put a C. Okay, next, purchase goods for cash. ಸ್ಪಷ್ಟವಾಗಿ ಹೇಳ್ಯಾರು, ಕ್ಯಾಶ್ ಕೊಟ್ಟು ಪರ್ಚೇಸಸ್ ಮಾಡ್ಯಾರು. So therefore it will be shown into our books. ಏನಂತ ಬರೀತೀರಿ, by purchases. And in which column the amount will be shown? Into the cash column for rupees 10,000. Next, purchased office machine for cash. Okay, so show it again on the payment side by machine account. It's a cash transaction and therefore show it into the cash column. Next, sales goods on credit from Rohan and received check for rupees 7,000. ಏನ್ ಹೇಳ್ತಾ ನೋಡ್ರಿ, ಮೊದಲು ಯಾವಾಗರೆ ನೀವು ರೋಹನ್ ಅವರಿಗೆ ಕ್ರೆಡಿಟ್ ಮೇಲೆ ಗುಡ್ಸ್ ಅನ್ನು ಸೆಲ್ ಮಾಡಿದ್ರಿ, ಈಗ ಅವ್ರು ಏನ್ ಮಾಡ್ಯಾರು, ಚೆಕ್ ಅನ್ನು ಕೊಟ್ಟಾರು. ಬಟ್ ಹ್ಯಾವ್ ಯು ಡಿಪಾಸಿಟೆಡ್ ಇಟ್ ಇನ್ ಟು ದ ಬ್ಯಾಂಕ್? ನೋ, ಓನ್ಲಿ ದ ಚೆಕ್ ಹ್ಯಾಸ್ ಬಿನ್ ರಿಸೀವ್ಡ್. ಸೊ ರಿಸಿಪ್ಟ್ ಸೈಡ್ ದಾಗ ಎಂಟ್ರಿ ಮಾಡಿಬಿಡ್ರಿ ಫಾರ್ ದ ಡೇಟ್ 15. 2. Who is the giver? See, Rohan is the giver. To Rohan account. In which column you have to write down the amount? Into the cash column. So what is the amount? See, amount is equal to rupees 7,000. Okay, next ಏನ್ ಹೇಳ್ತಾರೆ ನೋಡ್ರಿ, ಕ್ಯಾಶ್ ಸೇಲ್ಸ್ ಫಾರ್ rupees 8,000. ಸೊ ಯಾವಾಗ ಕ್ಯಾಶ್ ಸೇಲ್ಸ್ ಮಾಡ್ತೀವಿ, ದುಡ್ಡು ಬರ್ತೈತಿ. ಸೊ ಇಟ್ ಈಸ್ ಫಾರ್ ದ ಡೇಟ್ 18. To sales account. It's a cash sales and therefore the amount will be shown into the cash column, amount rupees 8,000. Next in on the date of 20, Rohan's check is deposited into bank. ಈಗ ನೀವು ಏನು ಮಾಡಿದ್ರಿ, ಬ್ಯಾಂಕ್ ದಾಗ ಹೋಗಿ ಆ ಚೆಕ್ ಅನ್ನು ಡಿಪಾಸಿಟ್ ಮಾಡಾಕತ್ತೀರಿ. ಸೊ ಹೂ ಇಸ್ ದ ರಿಸೀವರ್? ಬ್ಯಾಂಕ್ ಇಸ್ ದ ರಿಸೀವರ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಟ್ ಇಸ್ ಅ ಕಾಂಟ್ರಾ ಎಂಟ್ರಿ. ಸೊ ತೋರಿಸ್ಬಿಡ್ರಿ, ಬ್ಯಾಂಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಕ್ಯಾಶ್ ಅಕೌಂಟ್ ಫಾರ್ ದ ಡೇಟ್. ವಾಟ್ ಇಸ್ ದ ಡೇಟ್? ಸಿ, ಡೇಟ್ ಈಸ್ 20 and where you will show the amount into the bank column. ಈಗ ನೋಡ್ರಿ, ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ. ಎದಕ್ಕೆ ಕೊಟ್ಟಿಲ್ಲ? ಆಲ್ರೆಡಿ ಇಟ್ ಇಸ್ ಮೆನ್ಷನ್ಡ್ what is the amount of the check. So it is rupees 7,000. It's a contra entry. So second effect what will be on the credit side, by ಏನಂತ ಬರೀತೀರಿ ನೋಡ್ರಿ, by bank account ಅಂತ ಬರಿಬೇಕು. ಕ್ಯಾಶ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ by bank account. ಅಮೌಂಟ್ ಬರಿಬೇಕಾದ್ರೆ ಎಲ್ಲಿ ಬರಿಬೇಕು? ಕ್ಯಾಶ್ ಕಾಲಮ್ ದಾಗ ಬರಿಬೇಕು. ನೆನಪಿರ್ಲಿ, ಇಲ್ಲಿ ಬ್ಯಾಂಕ್ ಅಂತ ಬರೀತೀರಿ, ಅಮೌಂಟ್ ಎಲ್ಲಿ ತೋರಿಸ್ತೀರಿ? ಕ್ಯಾಶ್ ಕಾಲಮ್ ದಾಗ ತೋರಿಸಬೇಕು. And how much it is? It is rupees 7,000. Now this is a contra entry and therefore you have to write down a capital C into the LF column. Next, paid cartage by check. It is an expense and therefore show it on the payment side by cartage account. Bank column ನಲ್ಲಿ payment amount ತೋರಿಸ್ಬಿಡ್ರಿ, which is rupees 500. Next, ಏನ್ ಹೇಳಾಕತ್ತಾರ ನೋಡ್ರಿ, ಕ್ಯಾಶ್ withdrawn for personal use. So ಎಲ್ಲಿ personal, domestic ಅಂತ ಶಬ್ದ ಬಂದು which account will come? Drawings account will come. So by drawings account and how much is the amount? See, amount is equal to rupees 2,000. Cash withdraw ಮಾಡ್ಯಾರು, ಅದಕ್ಕಾಗಿ ಕ್ಯಾಶ್ ಕಾಲಮ್ ನಲ್ಲಿ ಇದು ಎಂಟ್ರಿ ಮಾಡಿ. Last entry, paid rent by check. So 30 by rent account. By check they are saying, so it has to be shown into the bank column. Amount is equal to rupees 1,000. Okay. So with this, all the entries are posted. What we will do? We will close the books of account. Okay. So close it.
do the total and find out the balance. So this is 37,000, this is 15, so this is equal to 65,000. Take the same on the opposite side, 65,000, and here 37,000. Okay, now write down the balance. 31st July by balance carried forward. Okay, so 37,000 minus 1,500 will become 35,500, and 65,000 minus okay, how much it is? See, 45,000 plus 1,000. Okay, so what is the balance? The balance is coming 11,000. Okay, now take the same balance for the next month. So that is August 01, 2017, August 01 by the two balance brought forward. What is the cash in hand? Cash in hand is 11,000, and what is cash at bank? The cash at bank is 35,500. Okay, so nodri, practice is the only sole mantra. Okay, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟ ನಿಮಗೆ ಜಾಸ್ತಿ ತಿಳಿತೈತಿ, ಅಷ್ಟ ನಿಮ್ಮ ಸಲುವಾಗಿ ಲೆಕ್ಕಗಳು ಏನಾಗ್ತಾವ ಈಸಿ ಆಗ್ತಾವ. Now what we are going to do, we are going to take one more question, and that will be the last question of our today's class, that is question number 7. Yes, so what we have done, see, we have taken question number 7. Now this question is very special because in this you will have a bank overdraft. Yen helaktar nodri, from the following information prepare a double column cash book. Prepare a double column cash book from the information for the month July 2017. Let us start. ಈಗ ಫಸ್ಟ್ ಐಟಮ್ ಅನ್ನ ನೋಡ್ರಿ, ನಿಮಗೆ ಏನು ಕೊಟ್ಟಾರು? ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಾರು. Along with that they have given you bank overdraft. What is bank overdraft? It is a facility which is given to the businessman by bank. ಇದರಲ್ಲಿ ನಿಮ್ಮ ಖಾತೆಯಲ್ಲಿ ಏನೋ ಅಮೌಂಟ್ ಇರ್ಲಿಕ್ಕಂದ್ರೂ ಸರ್ಟನ್ ಲಿಮಿಟ್ ತನಕ ನೀವು ಏನು ಮಾಡಬಹುದು? ಅಮೌಂಟ್ ವಿತ್ಡ್ರಾ ಮಾಡಬಹುದು. So it's a kind of short term loan given by the bank to the business. And that's why it is called as a bank overdraft. Okay, so ಈಗ entry ಮಾಡಿಬಿಡೋಣ ನೋಡ್ರಿ. For July 1 first time balance ಬರಕತೈತಿ. So ನೀವು ಏನಂತ ಬರೀತೀರಿ? To balance brought forward ಅಂತ ಬರೀತೀರಿ. And what is the balance of cash? See, it is 7,500. ಅಪ್ಪಿ ತಪ್ಪಿನೂ ಇಲ್ಲೇ ಬ್ಯಾಂಕ್ ಬ್ಯಾಲೆನ್ಸ್ ಬರದ್ರಿ, ನಿಮ್ ಲೆಕ್ಕ ಇಲ್ಲೇ ತಪ್ಪು. Because bank overdraft is a liability. Okay, and all the liabilities will have a credit balance. So therefore show it on the credit side. ಏನಂತ ತೋರಿಸ್ತೀನಿ ನೋಡ್ರಿ. By balance brought forward for the bank, how much is the amount due? 3,500. ಅದರ ಅರ್ಥ ಏನಾಗ್ತೈತಿ? ನೀವ ಬ್ಯಾಂಕಿಗೆ ಎಷ್ಟು ದುಡ್ಡು ಕೊಡುವುದೈತಿ? 3,500 ರೂಪಾಯಿ ಕೊಡುವುದೈತಿ. When the amount comes on this side, it means what? That much balance is there. Your money balance is there with the bank. But when the amount comes on the credit side, it means it has a credit balance. It means what? You only, the business itself owes that much amount to the bank. ಅಂದ್ರೆ ನೀವ business ಅನ್ನ ಬ್ಯಾಂಕಿಗೆ ಅಷ್ಟು ದುಡ್ಡು ಕೊಡುವುದೈತಿ. ಸೊ ಸದ್ಯ ಎಷ್ಟು ಕೊಡುಗೆ ಐತಿ ನೋಡ್ರಿ? 3,500 ರೂಪಾಯಿದ ಕೊಡುಗೆ ಐತಿ. Now this is a facility being given for business people
therefore it is shown into cash book only. ಇದು ಲೋನ್ ಇಲ್ಲ. ಲೋನದಲ್ಲಿ ಮತ್ತು ಓವರ್ ಡ್ರಾಫ್ಟ್ ನಲ್ಲಿ ಬಹಳ ಫರಕ್ ಇರ್ತೈತಿ ನೋಡ್ರಿ. ಲೋನ್ ಯಾವಾಗ ಕೊಡ್ತಾರೋ ಅದ್ರದ್ದು ಒಂದು ಫಿಕ್ಸ್ ಪೀರಿಯಡ್ ಇರ್ತೈತಿ. ಇದು ಡೇ ಟು ಡೇ ಬೇಸಿಸ್ ಮೇಲೆ ಸಿಗುವಂತ ಒಂದು ಕ್ರೆಡಿಟ್ ಲಿಮಿಟ್ ಇರ್ತೈತಿ. ಎಲ್ಲರಿಗೂ ಕೊಡ್ತಾರೋ ಇಲ್ಲ, ಅದಕ್ಕೆ ಕೆಲವೊಂದಿಷ್ಟು ಕ್ರೈಟೇರಿಯಾ ಇರ್ತಾವ. ಮೊದಲನೇದಂದ್ರೂ ಆ ಅಕೌಂಟ್ ಹೋಲ್ಡರ್ ಅದ್ರ ಸಲುವಾಗಿ ಅಪ್ಲೈ ಮಾಡಬೇಕು. ಎಲ್ಲರಿಗೂ ಕೊಡಂಗಿಲ್ಲ ಬ್ಯಾಂಕ್. ಯಾರು ಅದ್ರ ಸಲುವಾಗಿ ನಿವೇದನ ಕೊಡ್ತಾರೋ, ಅಪ್ಲಿಕೇಶನ್ ಕೊಡ್ತಾರೋ ಅವ್ರಿಗೆ ಮಾತ್ರ ಆ ಫೆಸಿಲಿಟಿ ಸಿಗ್ತೈತಿ. ಎರಡನೇದು, ಯಾವ ಆಧಾರ ಮೇಲೆ ಕೊಡ್ತಾರೋ, ದ ಟ್ರಾನ್ಸಾಕ್ಷನ್ಸ್ ದಟ್ ದೇ ಆರ್ ಹ್ಯಾವಿಂಗ್ ವಿತ್ ದ ಬ್ಯಾಂಕ್. ಅವ್ರದ್ದು ಎಷ್ಟು ವ್ಯಾಪಾರ ಐತಿ, ವ್ಯವಹಾರ ಐತಿ ಅದರ ಆಧಾರ ಮೇಲೆ. ಮತ್ತೆ ಎಷ್ಟು ಬೇಕಾದಷ್ಟು ಕೊಡ್ತಾರೋ ಇಲ್ಲ, ಅದಕ್ಕೂ ಒಂದು ಮರ್ಯಾದೆ ಇರ್ತೈತಿ, ಒಂದು ಲಿಮಿಟ್ ಇರ್ತೈತಿ. ಸೊ ಆನ್ ದ ಬೇಸಿಸ್ ಆಫ್ ದ ಟ್ರಾನ್ಸಾಕ್ಷನ್ಸ್ ದಟ್ ದೇ ಆರ್ ಡೂಯಿಂಗ್ ವಿತ್ ದ ಬ್ಯಾಂಕ್, ದ ಲಿಮಿಟ್ ವಿಲ್ ಬಿ ಸೆಟ್. ಇದ್ರ ಮೇಲೆ ಬಡ್ಡಿ ತಗೋತೈತಿ ಬ್ಯಾಂಕ್? ಅಫ್ಕೋರ್ಸ್ ಎಸ್. ಬ್ಯಾಂಕ್ ಯಾವುದು ಏನು ಕೆಲಸ ಫ್ರೀದಲ್ಲಿ ಮಾಡಂಗಿಲ್ಲ. ನಿಮ್ ದುಡ್ಡು ಎನ್ಸಾಕು ಕ್ಯಾಶ್ ಕೌಂಟಿಂಗ್ ಚಾರ್ಜಸ್ ಅಂತ ತಗೋತೈತಿ ಬ್ಯಾಂಕ್. ಬ್ಯಾಂಕ್ದಲ್ಲಿ ಒಂದು ವ್ಯಾಪಾರಿ 10 ಬಂಡಲ್ ಗಿಂತ ಜಾಸ್ತಿ ಕೊಡಾಕತ್ತ ತಿಳ್ಕೋರಿ, ಅದು ಬಂಡಲ್ ಯಾವ್ದು ಬೇಕಾದಿರ್ಲಿ, 10 ರೂಪಾಯಿದಿರ್ಲಿ, 20 ರೂಪಾಯಿದಿರ್ಲಿ, 2000 ರೂಪಾಯಿದಿರ್ಲಿ, ಯಾವುದೇ ಬಂಡಲ್ ಇರ್ಲಿ, 10 ಬಂಡಲ್ ಗಿಂತ ಜಾಸ್ತಿ ಆಯ್ತಂದ್ರ ನೆಕ್ಸ್ಟ್ ಪ್ರತಿ ಒಂದು ಬಂಡಲ್ ಮೇಲೆ ಅದು ಏನ್ ತಗೋತೈತಿ? ಕ್ಯಾಶ್ ಕೌಂಟಿಂಗ್ ಚಾರ್ಜಸ್ ತಗೋತೈತಿ. ಸೊ ಬ್ಯಾಂಕ್ದಾಗ ಏನು ಫ್ರೀ ಇಲ್ಲ ನೋಡ್ರಿ, ಎಲ್ಲದಕ್ಕೂ ಬ್ಯಾಂಕ್ ಏನ್ ಮಾಡ್ತೈತಿ, ನಿಮ್ ಕಡೆಯಿಂದ ಸರ್ವಿಸ್ ಚಾರ್ಜ್ ತಗೋತೈತಿ. ಸೊ ಇಲ್ಲಂದ್ರೆ ನಿಮಗೆ ದುಡ್ಡು ಕೊಡಾಕತೈತಿ ಉಪಯೋಗ ಮಾಡಾಕ. ಸೊ ಅಲ್ಟಿಮೇಟ್ಲಿ ದೇ ವಿಲ್ ಚಾರ್ಜ್ ದ ಇಂಟ್ರೆಸ್ಟ್ ಆನ್ ದಿಸ್ ಓವರ್ ಡ್ರಾಫ್ಟ್ ಆಲ್ಸೋ. Okay, but if the account holder is in need of that kind of facility, they can apply. Is it available for other bank accounts? No. This bank overdraft facility is exclusively available only for the current account holders. This facility is not given for the savings bank account or any term deposit account, that is fixed deposit or recurring deposit. ಇವು ಯಾವುದಕ್ಕೂ ಇರಂಗಿಲ್ಲ. ಇಟ್ಸ್ ಪ್ಯೂರ್ಲಿ ಓನ್ಲಿ ಫಾರ್ ದ ಕರೆಂಟ್ ಅಕೌಂಟ್. ನಾನು ಅಥವಾ ನೀವು ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡಬಹುದು? ನೋ. ಕರೆಂಟ್ ಅಕೌಂಟ್ಸ್ ಆರ್ ಓನ್ಲಿ ಫಾರ್ ದ ಬಿಸ್ನೆಸ್ ಪೀಪಲ್. ನನಗೆ ಅಥವಾ ನಿಮಗೆ ಅಕೌಂಟ್ ಓಪನ್ ಮಾಡಿಸೋದಿತ್ತಂದ್ರೆ ವಿ ಕ್ಯಾನ್ ಓಪನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಬಟ್ ವಿ ಕ್ಯಾನ್ ನಾಟ್ ಓಪನ್ ಅ ಕರೆಂಟ್ ಬ್ಯಾಂಕ್ ಅಕೌಂಟ್. ಓಕೆ, ದೀಸ್ ಆರ್ ದ ಬೇಸಿಕ್ಸ್ ದಟ್ ಯು ಶುಡ್ ನೋ. ಸೊ ಇಲ್ಲಿ ಏನ್ ಕಾಣಕತ್ತೈತಿ? ಕ್ರೆಡಿಟ್ ಬ್ಯಾಲೆನ್ಸ್ ಕಾಣಕತ್ತೈತಿ. ಓವರ್ ಡ್ರಾಫ್ಟ್ ಅಂದ್ರನ ಕ್ರೆಡಿಟ್ ಬ್ಯಾಲೆನ್ಸ್ ಆಗ್ತೈತಿ, ಅಂಡ್ ದೇರ್ಫೋರ್ ಇಟ್ ಇಸ್ ಶೋನ್ ಆನ್ ದ ಕ್ರೆಡಿಟ್ ಸೈಡ್. ಕರೆಕ್ಟ್. ಈಗ ಮುಂದಿನೆಲ್ಲ ಎಂಟ್ರೀಸ್ ಪೋಸ್ಟ್ ಮಾಡೋಣ. ಪೇಯ್ಡ್ ವೇಜಸ್. ಸೊ ಫಾರ್ ದ ಡೇಟ್ 3 ಏನ್ ಹೇಳಕತ್ತಾರು? ಬೈ ವೇಜಸ್. And how much is the payment? See, it is equal to rupees 200. Next, cash sales. So whenever there are cash sales, the amount will come to sales. And how much is the amount? See, amount is equal to rupees 7,000. Next, cash deposited into bank. So it's a what? Correct. Contra entry. Cash deposited into bank. So bank is the receiver. Bank account debit to cash account. Okay. ಸೊ ಇಲ್ಲಿ ಏನ್ ಮಾಡಕತ್ತೀರಿ ನೋಡ್ರಿ, ಬ್ಯಾಂಕದಲ್ಲಿ 4,000 ರೂಪಾಯಿಯನ್ನು ಜಮಾ ಮಾಡ್ಲಿಕ್ಕತ್ತೀರಿ. ಸೊ ಬ್ಯಾಂಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ನಲ್ಲಿ ಟು ಕ್ಯಾಶ್, ರೈಟ್ ಡೌನ್ ಟು ಕ್ಯಾಶ್. ಇಟ್ಸ್ ಅ ಕಾಂಟ್ರಾ ಎಂಟ್ರಿ ಫಾರ್ ವಿಚ್ ಡೇಟ್? ಫಾರ್ ದ ಡೇಟ್ 10. What is the amount? Amount is equal to rupees 4,000. Give the second effect for the date 10. By what you will write down? Bank account. And in which column the amount will be shown? Into the cash column. So ಇಲ್ಲಿ ಏನಾಯ್ತು ನೋಡ್ರಿ, ನಿಮ್ಗೆ ಓವರ್ ಡ್ರಾಫ್ಟ್ ಹೋತು. ಸ್ಟಾರ್ಟ್ ದಲ್ಲಿ ನೀವು 3,500 ರೂಪಾಯಿ ಬ್ಯಾಂಕಿಗೆ ಕೊಡುವುದಿತ್ತು. 10ನೇ ತಾರೀಕು ಬರೋದ್ರೊಳಗೆ ನೀವು ಏನ್ ಮಾಡಿದ್ರಿ? ಬ್ಯಾಂಕ್ದಲ್ಲಿ 4,000 ರೂಪಾಯಿ ಜಮಾ ಮಾಡಿಸಿರಿ. ಅಂದ್ರೆ ಅಲ್ಟಿಮೇಟ್ಲಿ ಅದ್ರಾಗಿನ ಬ್ಯಾಂಕ್ ಏನ್ ಮಾಡ್ತೈತಿ? ಅದ್ರ 3,500 ರೂಪಾಯಿ ಮೊದಲು ಮುರ್ಕೋತೈತಿ. ಸೊ ನಿಮ್ ಕಡೆ ಬ್ಯಾಲೆನ್ಸ್ ಎಷ್ಟು ಉಳಿತೈತಿ? 500 ರೂಪಾಯಿ ಉಳಿತೈತಿ. ಸೊ ಈ ರೀತಿಯಿಂದ ಏನಾಗ್ತೈತಿ ನೋಡ್ರಿ, ತಂತಾನ ಅಕೌಂಟ್ ನಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಿರ್ತಾವ. ನಾವು ತಿಂಗಳದ ಕೊನೆಯದಲ್ಲಿನ ನೋಡೋರು ದಟ್ ನಿಮ್ ಖಾತೆದಲ್ಲಿ ದುಡ್ಡು ಐತಿ, ಒಂದು ಇವಾಗ ಕೊಡುವುದೈತಿ. ಇಟ್ ಮೀನ್ಸ್ ವೆದರ್ ಯು ಹ್ಯಾವ್ ಕ್ಯಾಶ್ ಅಟ್ ಬ್ಯಾಂಕ್ ಆರ್ ದೇರ್ ಇಸ್ ಅ ಬ್ಯಾಂಕ್ ಓವರ್ ಡ್ರಾಫ್ಟ್. ಓಕೆ, ಎಸ್. ಲೆಟ್ us go for the next entry for the date 15. Goods purchased and paid by check. Okay, so therefore by what you write down? Purchases. See, for the payment there is no as such adjustment. ನೀವು ಯಾವಾಗ ಪೇ ಮಾಡಿದ್ರಿ, ಅವ್ರು ಡಿಪಾಸಿಟ್ ಮಾಡಿದ್ರೋ ಇಲ್ಲ, ಅದು ನಿಮ್ಗೆ ಕಿರಿಕಿರಿ ಇಲ್ಲ. ನೀವು ಪೇಮೆಂಟ್ ಮಾಡಿಬಿಟ್ಟಿರಿ, ಮುಗೀತು. ಅಡ್ಜಸ್ಟ್ಮೆಂಟ್ ಯಾವಾಗ ಬರ್ತೈತಿ? ಓನ್ಲಿ ವೆನ್ ದ ಚೆಕ್ ಇಸ್ ರಿಸೀವ್ಡ್.
only that time you have to see that when it has been deposited. Okay, so show it into the right column. What they are saying, see, goods purchased and paid by check. So amount is rupees 2000 into the bank column. Next, paid rent. So write down by rent account. And how much it is? It is rupees 500. Okay. Next, for the date 25, drew from bank for personal use. Okay. So write down on the payment side by drawings. So ನಾನು ನಿಮಗೆ ಮೊದಲು ಹೇಳಿದಂಗ ಕ್ಯಾಶ್ ವಿಡ್ರಾ ಮಾಡ್ಕೊಳ್ಳಾಕತ್ತೀರಿ, ಕ್ಯಾಶ್ ಅಕೌಂಟ್ ದಾಗ ಎಂಟ್ರಿ ಮಾಡ್ರಿ, ಚೆಕ್ ಅನ್ನು ತಗೊಂಡು ಹೋಗಾಕತ್ತೀರಿ, ಬ್ಯಾಂಕ್ ಕಾಲಮ್ ದಾಗ ತೋರಿಸಿ. ಸೊ ಬ್ಯಾಂಕ್ ಕಾಲಮ್ ನಲ್ಲಿ ಅಮೌಂಟ್ rupees 400. Last item is salary paid. So by salary, and what is the amount? See, amount is equal to rupees 1000. Okay, and how it is paid? If no information is given, means it is a cash transaction. Okay, so with this all the postings are done. Now let us see what is the balance. Okay, so ಈಗ ನಿಮ್ಮ ಕ್ಯಾಶ್ ಬುಕ್ ಗೆ ಕ್ಲೋಸ್ ಮಾಡ್ರಿ, ತಳಗಿನ 3 ಗೆರೆ ಬಿಟ್ಟು ಏನು ಮಾಡ್ರಿ, ಟೋಟಲಿಂಗ್ ಗೆರೆ ಹಾಕಿ. You have to leave 3 lines from the below. Okay, now do the total of the cash column. Cash column total ಎಷ್ಟು ಆಗ್ತೈತೆ ನೋಡ್ರಿ, it is only 7500 and 7000, which is equal to 14500. Take the same on the opposite side. See, remember one thing, cash will always have a debit balance. Only when it comes to bank column, you have to be little bit alert. So, for the month 31st July, by balance carried forward. Okay, so 14500 minus ella madri. Take your calculator and do the calculation. So the balance is 8800. ಈಗ ಯಾವಾಗ ಬ್ಯಾಂಕ್ ಕಾಲಮ್ ಬರ್ತೈತಿ, ಸ್ವಲ್ಪ ಸತರ್ಕ ಆಗಿ ಯಾವ ಸೈಡ್ ಅದು ಟೋಟಲ್ ಜಾಸ್ತಿ ಐತೆ ಅದನ್ನ ತಿಳ್ಕೊಂಡು ಆಮೇಲೆ ಟೋಟಲ್ ಹಾಕಿ. ಬಿಕಾಸ್ ಬ್ಯಾಂಕ್ ನಲ್ಲಿ ಡೆಬಿಟ್ ಸೈಡ್ ಗ್ರೇಟರ್ ಇರಬಹುದು, ಕ್ರೆಡಿಟ್ ಸೈಡ್ ಗ್ರೇಟರ್ ಇರಬಹುದು. ಸೊ ವಾಟ್ ಯು ಕ್ಯಾನ್ ಸಿ is the credit side total is greater. Okay, so what is the total? See, the total is 5900. Take the same on the opposite side, 5900, and show the balance for 31st July to balance carried forward. Okay, so what is the overdraft? See, it is 1900. So at the end of the month ಮತ್ತೊಮ್ಮೆ ಈ ಬಿಸ್ನೆಸ್ ನಾಗ ಏನು ಬಂದೈತಿ ನೋಡ್ರಿ, ಓವರ್ ಡ್ರಾಫ್ಟ್ ಬಂದೈತಿ. ಯಾಕಂದ್ರೆ ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಬರಾಕತೈತಿ. ಓಕೆ, ಸೊ ಹೆಂಗ್ ಹೇಳ್ತೀರಿ ಕ್ರೆಡಿಟ್ ಅಂತ, ಅದು ಎಲ್ಲಿ ಬ್ರಾಟ್ ಡೌನ್ ಆಗಿ ಬಂದು ನಿಂದಿರ್ತೈತಿ, ಯಾವ ಸೈಡಿಗೆ ಬಂದು ನಿಂದಿರ್ತೈತಿ, ಅದು ಅದರದ್ದು ಬ್ಯಾಲೆನ್ಸ್ ಇರ್ತೈತಿ. ಓಕೆ, ಸೊ ಜುಲೈ ಆದ್ಮೇಲೆ ಯಾವ ತಿಂಗಳು ಬರ್ತೈತಿ ನೋಡ್ರಿ, 2017 ಆಗಸ್ಟ್ 01. ಸೊ ಏನಂತ ಬರೀತೀರಿ, ಬೈ ಬ್ಯಾಲೆನ್ಸ್ brought forward, and what is the balance? See, it is 1900. In the same way, this balance will go on the opposite side for 2017 August 1. Two balance brought forward, and how much is the cash in hand? The cash in hand is 8800. Okay, so ಈ ರೀತಿಯಿಂದನೂ ಆಗಬಹುದು ನೋಡ್ರಿ ಲೆಕ್ಕದಲ್ಲಿ. that ಕ್ಯಾಶ್ ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಐತಿ, ಇಟ್ಸ್ ಅನ್ ಅಸೆಟ್, ಡೆಬಿಟ್ ಬ್ಯಾಲೆನ್ಸ್ ಐತಿ. ಬಟ್ ಬ್ಯಾಂಕ್ ಏನಾಗಬಹುದು, ಡೆಬಿಟ್ ಬ್ಯಾಲೆನ್ಸ್ ಬರ್ಬಹುದು, ಕ್ರೆಡಿಟ್ ಬ್ಯಾಲೆನ್ಸ್ ಬರ್ಬಹುದು. ಡೆಬಿಟ್ ಅನ್ನ ಬರ್ಬೇಕಂತ ಏನ್ ಗ್ಯಾರಂಟಿ ಇರಂಗಿಲ್ಲ. ಓಕೆ, ಸೊ ಈ ರೀತಿಯಿಂದ ನಿಮ್ ಖಾತೆದಲ್ಲಿ ದುಡ್ಡು ಇರ್ಲಿಕ್ಕಂದ್ರೂ ಪೇಮೆಂಟ್ ಆಗ್ಯಾವ ನೋಡ್ರಿ. ಇದು ಯಾವಾಗ ಸಾಧ್ಯ ಐತಿ, ಯಾವಾಗ ನಿಮ್ ಕಡೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಇರ್ತೈತಿ. ಓಕೆ, ಸೊ ಓವರ್ ಡ್ರಾಫ್ಟ್ ಏನೈತಿ, ಯಾರಿಗೆ ಸಿಗ್ತೈತಿ ಎಲ್ಲ ಮಾಹಿತಿ ಕೊಟ್ಟೇನಿ. So your credit side is greater, you have taken the same on the opposite side. ಅಲ್ಲಿ ಏನು ಐಟಮ್ ಕೊಟ್ಟಾರು ಅದನ್ನ ಮೈನಸ್ ಮಾಡಿ ಏನು ಬ್ಯಾಲೆನ್ಸ್ ಉಳಿತು, that is your closing balance. This same balance is taken forward on the opposite side. Okay, so with this
we have finished our double column cash book. Textbook ದಲ್ಲಿ ಏನು ಕ್ವಶನ್ ನಂಬರ್ 8, 9 and 10 ಕೊಟ್ಟಾರು. Okay, that is for your homework. 8, 9 and 10 are for your homework. In the next class, I am going to start with 3 column cash book. Okay, where we will have cash account, bank account and discount account. Okay, so I hope you have understood today's class. Kindly make sure you understand each and every sum, because exam dalli ಎಷ್ಟು marks ಅಲ್ವಾ ಕೇಳೇ ಕೇಳ್ತಾರೋ 12 marks ಅಲ್ವಾ. Okay, yes, we shall continue in the next class.